ಚಾಮರಾಜನಗರಕ್ಕೆ ಬಂದ್ಮೇಲೆ ಸಂತೆ ಮಾರಾಡ್ಲಿಕ್ಕೆ ಬರ್ಲಿಲ್ಲ ಅಂದ್ರೆ ಆಗುತ್ತಾ? ಇಲ್ಲಿ ಪುಟ್ರಂಗ್ ಶೆಟ್ಟಿ ಹೆಂಗ್ ಮಾಡವ್ರೆ? ಸತತವಾಗಿ ಸುಮ್ ಗೆಲ್ತಾವ್ರೆ ಗೆಲ್ತಾವ್ರ. ನಮ್ಮಿಂದ ಅವರು ನಾವು ಓಟ್ ಹಾಕಿ ಗೆಲ್ಲಿಸ್ತಕ್ಕೆ ಅವರು ಕಾಮಿಡಿ ಮಾಡ್ತಾರೆ. ಖುಷಿ ಆಯ್ತು ಸರ್, ನೀವು ಕಾಮಿಡಿ ಮಾಡೋದು ಖುಷಿನೇ ನಮ್ಗೆ. ಜೆಂಟ್ಸ್ಗಳಿಗೆ ನ್ಯಾಯ ತಗೊಂಡು ಹೋಗ್ಬೇಕು. ಹಳ್ಳಿ ಕಡೆ ಏನೋ ಇಂಪ್ರೂವ್ಮೆಂಟ್ ಆಗಿಲ್ಲ, ಸಿಟಿ ಮಾತ್ರ ಇಂಪ್ರೂವ್ಮೆಂಟ್ ಮಾಡಿದಾರೆ ಅಷ್ಟೇ. ಮನೆನೇ ಆಗಿಲ್ಲ, ಮನೆ ಮಾಡ್ಕೊಡ್ರಿ. ಸರ್ಕಲ್ ಅಲ್ಲೇ ದುಡ್ಡಿಲ್ವಲ್ಲ ಸರ್. ಈ ದೇಶವೇ ನಮ್ದು ಕಣ್ರಿ. ಜೈ ಜವಾನ್. ಹೊಡಿರಿ ಸೆಲ್ಯೂಟು. ವೀಕ್ಷಕರೇ, ಚಾಮರಾಜನಗರಕ್ಕೆ ಬಂದ್ಮೇಲೆ ಸಂತೆ ಮಾರಾಡ್ಲಿಕ್ಕೆ ಬರ್ಲಿಲ್ಲ ಅಂದ್ರೆ ಆಗುತ್ತಾ? ಸಂತೆ ಮರಹಳ್ಳಿ ಸಂತೆ ಅಂದರೆ ಇಡೀ ಚಾಮರಾಜನಗರದಲ್ಲೇ ಫೇಮಸ್ಸು. ಇಲ್ಲಿ ಎಲ್ಲ ಹಳ್ಳಿಯವರು, ಎಲ್ಲ ಜನರು ಕೂಡ ಬಂದಿರ್ತಾರೆ, ಎಲ್ಲ ಊರಿನವರು ಕೂಡ ಬಂದಿರ್ತಾರೆ. ಸಿಕ್ಕಾಬಟ್ಟೆ ನಮ್ಮ ಮುಗ್ಧ ಚಾಮರಾಜನಗರ ಜನರಿದ್ದಾರೆ, ಅವ್ರನ್ನೆಲ್ಲರೂ ಕೂಡ ಮಾತಾಡ್ಸೋಣ ಬನ್ನಿ. ಏನೇನಂತಾರೆ, ಹೆಂಗಿದೆ ಕತೆ, ನಮ್ಮ ಚಾಮರಾಜನಗರದ ಅಭಿವೃದ್ಧಿ, ಚಾಮರಾಜನಗರದಲ್ಲಿ ಆಗ್ತಿರುವಂಥ ಒಂದಷ್ಟು ರಾಜಕೀಯ ಬದಲಾವಣೆಗಳು. ಅವರು ತಾರೆ ಯಾರು ನಿಮ್ಮ ಎಮ್ ಎಲ್ ಎ? ಸಿದ್ದರಾಮಯ್ಯ. ವರುಣ ಕ್ಷೇತ್ರದವರು ನೀವು? ಹಂಗೆ ಕೆಲಸ ಮಾಡ್ಸವ್ರ? ಕೆಲಸ ಮಾಡ್ಸವ್ರ ಇಲ್ವಾ? ಮಾಡ್ತಾರಾ? ಮತ್ತೆ ಎಲ್ಲಿಂದ ತಗೊಂಡ್ಬಂದ್ರಿ ಅಲ್ಸಣ್ಣ? ಕಾರ್ಯದಿಂದಾನೆ. ಅಲ್ಲಿಂದಾನೆ ವ್ಯಾಪಾರ ಜೋರ? ಮಾಮೂಲಿ ಅಣ್ಣ, ನಮ್ಗಿದೆ ಕೂಲಿ ಎಲ್ಲ ಬರೀ ಹೆಂಗ್ಸಿದ್ರೆ ಫ್ರೀ ಫ್ರೀ ಮತ್ತೆ ಎಲ್ಲ ಮಾಡ್ಬಿಟ್ಟು ನಮ್ಗೆ ಗಂಡಸ್ಗಳಿಗೆ ಏನು ಇಲ್ಲ ಮಾಡ್ರ. ಇರಾಕ ಹೊಸಿಯ ಕಾಸು ಕರಿಮಣಿ ಅನ್ಕೊಂಡು. ಅಕ್ಕ ಚೆನ್ನಾಗಿದ್ದೀರಾ? ಚಂದಗಮ್ಮಿ. ಏನ್ ನಿಮ್ಮ ಹೆಸರು? ಮಾದೇವಮ್ಮ ಕಣ. ದುಡ್ಡೇ ಬಂದಿಲ್ವಲ್ಲ, ಏನ್ ಮಾಡೋದು ನಮ್ಗ? ದುಡ್ಡೇ ಬಂದಿಲ್ವಾ? ಯಾವೂರು? ನಾವು ಕಾರಮಳೆಯರು. ಹೌದಾ? ನಿಮ್ ಎಮ್ ಎಲ್ ಎ ಯಾರು? ಸಿದ್ದರಾಮಯ್ಯ ಕಡೆಯವರು. ಸಿದ್ದರಾಮಯ್ಯ ನಾನಿನ್ನ ನಂಬಿದೆ. ಸರಿ, ಮತ್ತೆ ಹೆಂಗಿದೆ ಅದು ಊರು? ಎಲ್ಲಿ ಮನೆ? ಎಷ್ಟು ಕಿಲೋಮೀಟರ್ ಇಲ್ಲಿಂದ ಮನೆ? ಕಿಲೋ ನಮಗ್ ಗೊತ್ತಿಲ್ಲ. ಬಸ್ಸಲ್ಲಿ ಬಂದ್ರಾ? ಗೌರ್ಮೆಂಟ್ ಬಸ್ಸಲ್ಲಿ ಬಂದ್ರಾ? ಎಷ್ಟು ಕೊಟ್ರಿ ಟಿಕೆಟ್? ಫ್ರೀ. ಇನ್ನೊಂದು ಬಸ್ 25? ಹಂಗಾರ ಒಂದ್ 30 ಕಿಲೋಮೀಟರ್ ಅದೇ. ಅಷ್ಟು ದೂರದಿಂದ ಬಂದ್ರಿ ಇಲ್ಲಿಗೆ? ಅದಕ್ಕ ನಿಮ್ಮೂರಲ್ಲಿ ಸಂತೆ ಇಲ್ವಾ? ನಿಮ್ ಹೇಳಿದ್ರೆ ಒಂದ್ ಅರ್ಶನ ನೀರ್ ತಕೊಡ್ಬೇಕಂತ ಅಷ್ಟು ಕೇಳ್ತಿದ್ರಲ್ಲ, ಏನೋ ನಮ್ಗೆ ಎಲ್ಲ ಮಾಡ್ಕೊಳಕ. ಕೊಡ್ರಪ್ಪ ತಿನ್ನಿ. ನಿಮ್ ಹಂಗೆ ಹೇಳ್ದಾರ ನಾವ್ ಮಾಡ್ತೀವಿ. ನಮ್ ನಂಬರ್ ತಕೊಂಡೋಗಿ ಏನ ನಿಮ್ ಹೆಂಗ್ ಬೇಕು ಆಗ ನಮ್ಮ ನಿಮ್ ಕೇಳ್ದಾಗ ನಾವು ಯಾವ ಕಡೆ ಬೇಕು ಹಂಗ ಮಾಡ್ತೀವಿ. ನಮ್ ನಂಬರ್ ತಕೊಂಡೋಗಿ ಏನ್ ಮಾಡ್ತೀರಿ? ಏನ್ ಮಾಡ್ಬೇಕು ಮಾಡ್ತೀವಿ. ಅಲ್ಲ, ನಾನ್ ಬಂದಿರೋದು ಏನಕ್ಕೆ ಗೊತ್ತಾ? ನಿಮ್ ಊರಲ್ಲಿ ಅಭಿವೃದ್ಧಿ ಆಗದ, ಕೆಲಸಗಳು ಆಗವ, ರೋಡು ಚರಂಡಿ ಎಲ್ಲ ಆಗದ. ಎಲ್ಲ ಆಗದ ನಿಮ್ಮೂರಲ್ಲಿ? ನಿಮ್ಮೂರಲ್ಲಿ ಕಾಸು ಮಾತ್ರ ಬತ್ತಾಯಿಲ್ಲ. ಒಂದೇ ಮನೆರ ಏನಾಗಬೇಕು? ಇವ್ರು ಬೇರೆ ಮನೆ ಮಾಡಿಮಿ. ಹೌದು, ನಾದ್ಯಾ? ಅಲ್ಲ ಕನಕ, ಪೆನ್ಷನ್ ದುಡ್ಡು ಯಾವ್ದು ಬತ್ತಾಯಿಲ್ಲ. 4 ತಿಂಗಳು ಅದು ಬಂದಿಲ್ವೇ? ಶಿವ, 1200 ಬಂದಿಲ್ವಾ? ಓದಿ ಬಿಡಿ ಅತ್ತಗೆ. 2000 ಗೃಹಲಕ್ಷ್ಮಿ ಇಲ್ವೇ ಸಿದ್ದರಾಮಯ್ಯಂದು? 2000 ಇಲ್ಲ, ಏನೂ ಇಲ್ಲ ಬಿಡ್ರಿ. ಆಯ್ತು ಅಕ್ಕ, ಚೆನ್ನಾಗಿದ್ದೀರಾ? ನಿಮ್ ನೆಂಟ್ರು ಮರ್ತೋದ್ರ? ನಿಮ್ದು ಯಾವ ಹೇಳಿ? ಅರಳಿತವು ಅಲ್ಲೇ, ನಮ್ದು ಅರಳಿತವಲೇ. ನಿಮ್ ನೆಂಟ್ರು ಮರ್ತ್ಕೊಬಿಟ್ರಿ ಅನ್ಸುತ್ತೆ. ನೀವು ಮರ್ತ್ಕೊಬಿಟ್ಟಿದ್ದೀರಾ? ನಿಮ್ಮ ಹೆಸರು ಹೇಳಿ? ಚಿಕ್ಕಬಸಮ್ಮ. ಚೆನ್ನಾಗಿದ್ದೀರಾ? ಯಾವ ಊರಂದ್ರೆ? ಆಲಹಳ್ಳಿ. ಮತ್ತೆ ಹೆಂಗೆ ನಿಮ್ಮೂರಲ್ಲೆಲ್ಲ? ಎಲ್ಲ ಚೆನ್ನಾಗದ. ನೀವು ಮಳೆ ಬೆಳ ಮಸ್ತ್ ಆಗುತ್ತದ. ಬಾಳ ಎಲ್ಲ ಮಸ್ತ್ ಹಾಕುತ್ತದ. ರೋಡು ಪಾಡು ಸಿದ್ದರಾಮಯ್ಯ ಚೆನ್ನಾಗಿ ಮಾಡ್ಸ್ಬಿಟ್ಟಾನ. ಸಿದ್ದರಾಮಯ್ಯ ಚೆನ್ನಾಗಿ ಮಾಡಿಸ್ಬಿಟ್ಟಾನ. ತಾರ್ ರೋಡು ಚೆನ್ನಾಗದ. ಎಲ್ಲವ ಚೆನ್ನಾಗಿಲ್ವೋ? ಚೆನ್ನಾಗದ ಬಿಡಿ. ಚೆನ್ನಾಗದ. ಯಾರು ನಿಮ್ಮ ಎಮ್ ಎಲ್ ಎ? ಯಾರು? ಆಮೇಲೆ ಕೊಟ್ಟಿಲ್ಲ ಒಟ್ಟಿನಲ್ಲಿ ಸಿದ್ದರಾಮಯ್ಯ. ಹೌದಾ? ಯಾವ ಊರು ಅಂದ್ರೆ ನೀವು? ಆಲಹಳ್ಳಿ. ಯಾರು ಎಮ್ ಎಲ್ ಎ? ಸಿದ್ದರಾಮಯ್ಯ ಅಲ್ಲ, ಬುಡಿ. ಸಿದ್ದರಾಮಯ್ಯ ಆದ್ರೆ ಬೇಕು, ಯಾರಾದ್ರೆ ಬುಡಿ. ಪುಟ್ರಂಗ್ ಶೆಟ್ಟಿ ನಿಮ್ ಎಮ್ ಎಲ್ ಎ? ಯಾರ ಬುಡಿ? ಇವ್ರ ಲೆಕ್ಕಾಚಾರ ಹೆಂಗೆ ಅಂತ? ಸಿದ್ದರಾಮಯ್ಯ ಆದ್ರೆ ಹೇಳ್ತೀವಿ. ಸಿದ್ದರಾಮಯ್ಯ ಪ್ರೀತಿನ ದುಡ್ಡು ಕೊಡ್ತಾರಲ್ಲ, ಖುಷಿ ನೋಡಪ್ಪ. ಗೊತ್ತಾಯ್ತಾ? ಈಗ ಹಾಕ್ಯಾರ ಪುನಃ. ಪುನಃ ಹಾಕ್ಯಾರ? ಎಷ್ಟು ತಿಂಗ್ಳದ ಹಾಕ್ಯಾರ? 2 ತಿಂಗಳು 3 ತಿಂಗಳಿಗೆ ಹಾಕ್ತಾರ. 2 ತಿಂಗಳಿಗೂ 3 ತಿಂಗಳಿಗೂ ಸೇರಿ 6000 ಹಾಕ್ತಾರೋ? ಇಲ್ಲ ಬರೀ 2,000 ಹಾಕಾರೋ? 2,000 3 ಕಿತ್ತೆ ಕೊಡ್ತಾರ. 2,000 2-3 ತಿಂಗಳಿಗೆ ಕೊಡ್ತಾರ. ಅವ್ರು ಹೇಳಿದ್ದು ತಿಂಗಳ ಕೊಡ್ತೀನಿ ಅಂತ. ಚೆನ್ನಾಗಿದ್ದೀರಾ?
ಚೆನ್ನಾಗಿದ್ದೀರಾ? ಯಾವೂರು? ಮಲಪುರ. ತಿಂಡಿ ಮಾಡಿದ್ರಾ? ಹ್ಞೂ. ಮತ್ತೆ ಏನ್ ಸಮಾಚಾರ? ಎಲ್ಲನೇ ಆಳ್ಬೇಕು. ಯಾರು ನಿಮ್ಮ ಎಮ್ ಎಲ್ ಎ? ನಮ್ಮ ಎಮ್ಮೆಲೆ ಪುಟ್ಟನ್ ಶೆಟ್ಟಿ. ಹಬ್ಬ ಈಗ ಒಬ್ರು ಸಿಕ್ಕಿದ್ರು ಕಣಪ್ಪ, ನಗರದ ಪುಟ್ರಂಗ್ ಶೆಟ್ಟಿ. ಹೆಂಗೆ ಪುಟ್ರಂಗ್ ಶೆಟ್ಟಿ? ಎಲ್ಲ ಪರವಾಗಿಲ್ಲ ರೀ. ಎಲ್ಲ ಪರವಾಗಿಲ್ಲ, ಕೆಲಸ ಮಾಡಿಸ್ತಾರ? ಎಲ್ಲ ನಿಮ್ ಊರಲ್ಲೆಲ್ಲ ಕೆಲಸಗಳು ಆಗಿದಾವ? ಆಗಿದಾವ ಇಲ್ವೋ? ಆಯ್ತು ಕೆಲಸ 3 ದಿನದಿಂದ ಹೋಯ್ತಾರ. 3 ದಿನದಿಂದ ಒಂದು 6 ದಿನದಿಂದ ಮಾಡ್ತಾರೆ. ಹೌದಾ? 6 ದಿನದಿಂದ ಮಾಡ್ತಾರೆ. ಹ್ಞೂ. ಕಾಸೆಲ್ಲ 3 ತಾವು ಮಾಡಿಸ್ತಾರೆ. ಕಾಸೆಲ್ಲ ಬರ್ತಿತ್ತದ? ಅಲ್ಲಿ ಟಿವಿಲಿ ಕಾಣ್ತೀರಿ ನೀವು? ಟಿವಿಲಿ ಟಿವಿಲಿ ಆಯ್ ಮಾಡಿ. ಚೆನ್ನಾಗಿ ಎಲ್ಲ ಚೆನ್ನಾಗಿ ಮಾಡ್ತಾರೆ ಅಂತೇಳಿ ಹೇಳ್ದು. ಕಾಸು ಬರ್ತದ? ಬರ್ತದೆ. ಎಷ್ಟು ಬರ್ತದೆ? ಬರ್ತದೆ ಕೊಡ್ತಾರೆ ಕರೆಕ್ಟಾಗಿ ವಾರ 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 ಇದ್ಯಾವ್ದಕ್ಕಿದು ವಾರದ ದುಡ್ಡು? ಕೊಡ್ತಾರೆ. ಗೃಹಲಕ್ಷ್ಮಿ 2000 ಯಾಕ ಬಂದೇ ಇಲ್ಲ ಈ ಸಲ ಅದು. ಬಂದೇ ಇಲ್ವಾ? ಹೇಳ್ಬೇಕು ಬಂದಿಲ್ಲ ಅಂತ. ಬಂದಿಲ್ಲ, ಈಗ 3 ತಿಂಗಳಿಂದ ಅದು. 3 ತಿಂಗಳಿಂದ ಬಂದಿಲ್ವಾ? ರೇಷನ್ ಕಾರ್ಡು ರೇಷನ್ ಕಾರ್ಡ್ ಅದ. ಅಕ್ಕಿ ಕೊಡ್ತಾರಾ? ಕೊಡ್ತಾರೆ. ಎಲ್ಲ ಕೊಟ್ಟಾರೋ ಇಲ್ವೋ? ಕೊಡ್ತಾರೆ ಕೊಡ್ತಾರೆ. ಕೊಡ್ತಾರಾ? ಅಕ್ಕ ಅವ್ವ ಚೆನ್ನಾಗಿದ್ದೀರಾ? ಯಾಕೆ ಹಿಂಗೆ ಓಡಿ ಓಡಿ ಹೋದ್ರಿ? ಏನ್ ನಿಮ್ಮ ಹೆಸರು? ಏನ್ ನಿಮ್ಮ ಹೆಸರು? ತಡ್ರಿ ತಡ್ರಿ ಅವ್ರು ಹೇಳ್ತಾರ, ನಂಗೆ ಗೊತ್ತು ಮಾತಾಡ್ಸಕ. ಪುಟ್ಟಿಂಗಮ್ಮ ಚೆನ್ನಾಗಿದ್ದೀರಾ? ಯಾವೂರು? ಕಬಡ್ಡಿಪುರ. ಯಾರು ನಿಮ್ಮ ಎಮ್ ಎಲ್ ಎ? ಕೃಷ್ಣಮೂರ್ತಿ. ಯಾರು ಮಾತಾಡಂಗಿಲ್ಲ, ಸೈಲೆಂಟ್. ನಾವು ಕೇಳ್ತೀವಿ. ನಿಮ್ಮೂರು? ಕಬಡ್ಡಿಪುರ. ರೋಡ್ ಎಲ್ಲ ಚೆನ್ನಾಗಿದದ? ಚರಂಡಿ ಚೆನ್ನಾಗಿದದ? ಚರಂಡಿ ಇಲ್ಲ ನಮ್ಗೆ. ಹೊಸಮನ ಕಟ್ಸಿನಿ. ತಡ್ರಿ ತಡ್ರಿ ಒಂದ್ ನಿಮಿಷ ಬರ್ತೀನಿ. ಹೊಸಮನ ಕಟ್ಟಿನಿ, ಚರಂಡಿ ಇನ್ನೂ ಬಂದಿಲ್ಲ. ಹೊಸಮನೆ ಕಟ್ಟಿರಿ, ಚರಂಡಿ ಇನ್ನೂ ಬಂದಿಲ್ಲ. ಬಂದಿಲ್ಲ. ರೋಡ್ ಎಲ್ಲ ಚೆನ್ನಾಗಿಲ್ಲ? ರೋಡ್ ಸರಿಯಾಗಿಲ್ಲ. ಸರಿಯಾಗಿಲ್ಲ. ಕೆಲಸ ಕಾರ್ಯಗಳು ಸರಿಯಾಗಿ ಆಗಿಲ್ಲ. ಆಗಿದೆ. ಮತ್ತೆ ಕಾಸು? ಕಾಸು ಏನು ಕಾಸು? ಕಾಸು 2,000 ರೂಪಾಯಿ. 2,000? ಯಾತಕ್ಕೆ? 2,000 ಫ್ರೀ 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 ಕೊಟ್ಟಾರೆ. ಪುಟ್ಟಿಂಗಮ್ಮ ನೀವ್ ಫ್ರೀ ಕೊಟ್ಟಾರ ಅಂತಾನೆ ಗೊತ್ತಿಲ್ವೇ? ಇದ್ದಕ್ಕಪ್ಪ ದಾನ ಕಾಣಿಸ್ತು. 2,000 ಬರ್ತಿಲ್ವೇ? ಹಂಗಾರೆ 2,000 ರೂಪಾಯಿ? 2,000 ರೂಪಾಯಿ ಬರ್ತಿತ್ತು. ಈಗ ಗೊತ್ತಿಲ್ಲ. ಈಗ ಬರ್ತಾ ಎಷ್ಟು ತಿಂಗಳಿಂದ? ನಾನು 7 ತಿಂಗಳಿಂದ. ಇನ್ನೊಂದು 1,200? 1,200 ಬಂದ. ಅದು ಬರ್ತಾ ಇದೆಯಾ? ಅದು ಸ್ಟಾಪ್ ಮಾಡ್ಯಾರ? ಅದು 2 ತಿಂಗಳು ಅದು ಮಡಿಕೊಂಡಿರು. ಈಗ ಕೊಟ್ಟಾರ 2 ತಿಂಗಳು ಕೊಟ್ಟಾರ. ನೋಡಿದ್ರಾ ಪಾಪ ಬಡವರು, ಅವ್ರದೆಲ್ಲ ದುಡ್ಡನ್ನ ಹಂಗೆ ನೀವು ಹೋಲ್ಡ್ ಮಾಡಿಬಿಟ್ರೆ ಹೆಂಗ್ ನಡೀತಾ ಜೀವನ ಅಲ್ವಾ? ಏನವ? ಚಾಮರಾಜನಗರ ಕಡೆ ಎಲ್ಲ ಬಡವ್ರೆ. ಬನ್ನಿ ಕಡಿಕೆ. ಏನ್ ನಿಮ್ಮ ಹೆಸರು? ನಾಗಮ್ಮ. ಬುಸ್ ನಾಗಮ್ಮ. ಏಕೋ ಆಗ್ಲಿಂದಾನೆ ಬುಸ್ ಕೊಡ್ತಾ ಇದೀರಿ, ಏನೋ ಬಂದಿಲ್ಲ ಬಂದಿಲ್ಲ ಅಂತ. 2,000 ಬಂದಿಲ್ಲ ಸರ್. 2,000 ಬಂದಿಲ್ವಾ? ಯಾಕೆ ಬೇಕು 2,000 ನಿಮ್ಗೆ? ಏನ್ ಮಾಡ್ತೀರಿ ಕೊಟ್ರೆ? ಏನ್ ಮಾಡ್ತೀರಿ ಕೊಟ್ರೆ ಅಂದ್ರೆ ಮಕ್ಕಳಿಗೆ ಪುಸ್ತಕ ಪೆನ್ನು ಮನಗ ಬದನೆಕಾಯಿ ಕ್ಯಾರೆಟು. ಇವಾಗ ಸ್ಟಾರ್ಟ್ ಆಗಿದೆ ಸ್ಕೂಲು. ಅವ್ರಿಗೆಲ್ಲ ಸ್ಟಾರ್ಟ್ ಆಗದ. 2,000 ರೂಪಾಯಿದಲ್ಲಿ ಓದಿಸ್ಬಿಡ್ತೀರಾ ಮಕ್ಕಳನ್ನ? ಜಾಸ್ತಿ ಆಗುತ್ತಾ? ಸ್ವಲ್ಪ ತಿಂಗಳ ಕೊಟ್ರೆ ಹೆಂಗ ಆಯ್ತದೆ? ಆಯ್ತು. ಇವ್ರು 3-4 ತಿಂಗಳಿಗೆ ಒಂದ್ಸಲ ಕೊಡ್ತಾವ್ರಲ್ಲ. ಹೌದು ಸರ್. ಮತ್ತೆ ಹೆಂಗ್ ಓದಿಸ್ತೀರಿ ನೀವು? ಓದಿಸ್ತಾರೆ ಏನೋ ಕಷ್ಟಪಟ್ಟು ದುಡ್ದು ಈಗ 3 ವರ್ಷದ ಹಿಂದೆ ಬರ್ತಿತ್ತಾ? ಇಲ್ಲ ಸರ್, ಬರ್ತಿರ್ಲಿಲ್ಲ. ಅವಾಗ ಹೆಂಗ್ ಓದಿಸ್ತಿದ್ರಿ ಮತ್ತೆ? ಅವಾಗ ಗೌರ್ಮೆಂಟ್ ಸ್ಕೂಲ್ ಅಲ್ವಾ ಸರ್? ಇವಾಗ ಈಗ ಪ್ರೈವೇಟ್ ಸೇರ್ಸಿ. ಸಿದ್ದರಾಮಯ್ಯನವ್ರು ಏನ್ರಿ 2,000 ಕೊಟ್ಟ ಮೇಲೆ ಅವ್ರು ಪ್ರೈವೇಟಿಗೆ ಸೇರ್ಸ್ಬಿಟ್ರಂತೆ. ಮತ್ತೆ ಯಾವ ಊರು ಅಂದ್ರಿ ನೀವು? ಸಂತೆಮಲ್ಲಿ ಪಕ್ಕ ಹೆಗ್ಗೋಡಿ. ಹೆಂಗದೆ ಊರು ಅಭಿವೃದ್ಧಿ? ಚೆನ್ನಾಗಿದೆ ಸರ್. ಕೆಲಸ ಕಾರ್ಯಗಳು ಆಗಿದಾವ? ಸರ್ ಮಾಡಿದ್ರೆ ಇಲ್ಲೋ? ಮಾಡಿದ್ದಾರೆ ಸರ್. ಸುಳ್ಳು ಹೇಳ್ಬಾರ್ದು. ಇಲ್ಲ ಸರ್ ಮಾಡಿ. ರೋಡ್ಗಳು ಸರಿಯಾವ? ಸರಿ. ಚರಂಡಿ ಚರಂಡಿ ಮನೆ ಸ್ವಂತನಾ? ಇಲ್ಲ ಸರ್ ಬಾಡಿಗೆ. ಯಾಕೆ ಸ್ವಂತ ಮನೆ ಇಲ್ವಾ? ಇಲ್ಲ ಸರ್. ಯಾಕೆ ಬಾಡಿಗೆ ಮನೆ ಬಂದಿಲ್ವಲ್ಲ ಸರ್ ಪಂಚಾಯತ್. ಮನೆ ಕೊಟ್ರೆ ಇಲ್ವಾ? ಕೇಳಿದ್ರೆ ಇಲ್ವಾ ನೀವು? ಕೇಳಿದೀವಿ ಸರ್. ಕೇಳಿದ್ರಿ? ಎಷ್ಟು ವರ್ಷ ಆಯ್ತು ಕೇಳಿ? 4-5 ವರ್ಷ 4-5 ವರ್ಷ ಆಯ್ತು. ಆಗಿಲ್ಲ. ಸೈಟ್ ಖಾಲಿ. ನಿಮ್ಮ ಹೆಸರು ನಾಗಮ್ಮ ಮನೆ ಕೇಳಿ 4-5 ವರ್ಷ ಆಗದೆ. ಪಂಚಾಯತಿ ಕೊಟ್ಟೇ ಇಲ್ಲ. ಕೊಟ್ಟೇ ಇಲ್ಲ. ಇಲ್ಲಾಂದ್ರೆ ನಾಗಮ್ಮ ಬುಸ್ ಕೊಟ್ಬಿಡ್ತದೆ. ಅಲ್ಲ ಸರ್, ಕೇಳಿದ್ರೆ ಬಂದಿಲ್ಲ ಅಂತಾರೆ. ಬಂದಿಲ್ಲ ಅಂತಾರೆ. ಅದೇನ್ ಬರುದಿಲ್ಲ. ಅಗದು ಬಿಟ್ಟು ಮಾಡ್ಬೇಕು. ಅದೇನ್ ಬರ್ತದ ಮನೆ? ಮಾಡಿದೀವಿ ಸರ್, ನಾವು ಅರ್ಜಿನೂ ಕೊಟ್ಟಿದ್ದೀವಿ. ಫೌಂಡೇಶನ್ ಹಾಕಿದ್ರಿ, ಫೋಟೋ ಹೊಡೆದು ಕಳಿಸಿದ್ರಿ, ಎಲ್ಲ ಆಗದೆ. ಕಾಸು ಬಂದಿಲ್ಲ. ಎಷ್ಟು ಬರ್ಬೇಕು ಕಾಸು? ಮನೆದು ಮನೇಲಿ ಗೊತ್ತಿಲ್ಲ ಸರ್. ಫೌಂಡೇಶನ್ ಬಂದಿತ್ತಾ? ಬಂದಿತ್ತು ಸರ್. ಅದೆಷ್ಟು ಬಂದಿತ್ತು? 50,000. ಒಟ್ಟು ಎಷ್ಟು ಲಕ್ಷದ ಮನೆ? 1 ಲಕ್ಷ. 1.5. 1.5. ಈಗ 50 ಬಂದಿದೆ. ಇನ್ನು 1 ಬರಬೇಕು. ಬಂದ್ರೆ ಏನೋ ಒಂದು ಆಯ್ತದೆ ಕೆಲಸ ವ್ಯವಹಾರ. ಇನ್ನೂ ಬಂದಿಲ್ಲ ನೋಡಿ ಎಷ್ಟು ಕಷ್ಟಪಡ್ತವ್ರೆ. ಮನೆ ಮಾಡ್ಕೊಡ್ರಿ ಸಾಹೇಬ್ರೆ. ನಿಮ್ಮ ಎಮ್ ಎಲ್ ಎ ಕೃಷ್ಣಮೂರ್ತಿನ ಹೊಡಿರಿ ಸೆಲ್ಯೂಟು. ಜೈ. ಅಷ್ಟೇ ಬರಕ್ಕ. ಓ ಅಕ್ಕ ಅಕ್ಕ ಎಲ್ಲಿ ಹೊಂಟಕ್ಕ? ಏನ್ ನಿಮ್ಮ ಹೆಸರು? ನಾಗಿಣಿ. ಭಾಗ್ಯ. ಏನಪ್ಪ ಅನ್ಕೊಂಡೆ ನಾನು. ಭಾಗ್ಯ ಅವ್ರೆ, ಯಾವ್ಯಾವೆಲ್ಲ ಭಾಗ್ಯಗಳು ಬಂದಿದ್ದವು? ಭಾಗ್ಯ
ಗೃಹಲಕ್ಷ್ಮಿ ಗೃಹಲಕ್ಷ್ಮಿ ಭಾಗ್ಯ, ಬಸ್ ಫ್ರೀ, ಬಸ್ ಫ್ರೀ, ಆಮೇಲೆ ಇನ್ನೇನೇನು ಫ್ರೀ, ಅನ್ನ ಭಾಗ್ಯ, ಅನ್ನ ಭಾಗ್ಯ, ಹಾ, ಸರ್ಕಾರ ಅಕ್ಕಿ ಭಾಗ್ಯ ಅಕ್ಕಿ ಭಾಗ್ಯ ಸರ್, ಅಕ್ಕಿ ಭಾಗ್ಯ ಅಲ್ಲ, ಅನ್ನ ಭಾಗ್ಯ. ಅನ್ನ ಭಾಗ್ಯ. ಮತ್ತೆ ಏನ್ ಭಾಗ್ಯ ಅವ್ರೆ ಸಮಾಚಾರ? ಹೇಳ್ಬೇಕು ಸರ್. ಯಾವ್ರು? ಸಂತೆ ಬರಲಿಲ್ಲ ಸರ್. ಸಂತೆ ಬರಳಿಯಾ? ಸಂತೆ ಬರಳಿ ಎಷ್ಟು ಚೆನ್ನಾಗದ? ಚೆನ್ನಾಗದ ಸರ್. ಅಭಿವೃದ್ಧಿ ಹೋಬ್ಳಿಗೆ ಚೆನ್ನಾಗದ ಸರ್. ಎಲ್ಲ 4 ಮೂಲೆ ಹೋಬ್ಳಿ ಸಕ್ಕತ್ತಾಗ ನಾಲ್ಕು ಮೂಲೆ ಹೋಗ್ಲಿ. ಎಲ್ಲ ಕಡೆ ಚೆನ್ನಾಗದ ಸರ್. ಮನೆಯೊಂದು 3 ಬಾಗಿಲು ತರ, ಚೆನ್ನಾಗೈತೆ ಊರೊಂದು 4 ಬಾಗಿಲು. ಚೆನ್ನಾಗೈತೆ. ಸಿಟಿ ಪೆಸನ್ಸ್ ಚೆನ್ನಾಗೈತೆ ಸರ್. ಸಿಟಿ ಪೆಸನ್ ಪೆಸನ್ ಮುಂಡೆವು. ಅಲ್ಲ ಕನಕ, ರೋಡ್ ಗಿಡ ಎಲ್ಲ ಚೆನ್ನಾಗಿದ್ದದ? ಅಭಿವೃದ್ಧಿ ಎಲ್ಲ ಮಾಡ್ಸೋರ ಸರಿ? ಚೆನ್ನಾಗಿ ಮಾಡ್ಸವ್ರು ಸರ್. ಹಾ? ಚೆನ್ನಾಗಿ ಮಾಡ್ರ ನಿಮ್ಮೂರಲ್ಲಿ? ನಮ್ಮೂರಲ್ಲಿ ನಿಮ್ ಜಾಗದಲ್ಲಿ ಜಾಗ ಎಲ್ಲ ಚೆನ್ನಾಗಿದೆ. ಚೆನ್ನಾಗಿದೆ. ಮಾತಾಡಂಗಿಲ್ಲ? ಮಾತಾಡಂಗಿಲ್ಲ. ಕಾಸು ಬತ್ತೈತಾ? ಬತ್ತೆ ಏನ್ ಸರ್? ಯಾವ ಸರ್? ಯಾವ ಕಾಸು? ಗೃಹಲಕ್ಷ್ಮಿ 2000 ಬಂದಿಲ್ಲ. ಬತ್ತೈತೆ ಸರ್. ಗೊತ್ತಾಯ್ತಾ? ಬಂದಿಲ್ಲ ಬತ್ತೈತೆ ಸರ್ ಬಂದಿಲ್ಲ. ಇವಾಗ ಸದ್ಯಕ್ಕ ಹಾಕಿದ್ರು, ಹಾಕಿಲ್ಲ. ಬರ್ಬೇಕು. ಹಾಕಿದ್ರು, ಹಾಕಿಲ್ಲ, ಹಾಕ್ತಾರ ಗೊತ್ತಿಲ್ಲ, ಗೊತ್ತಿಲ್ಲ. ನೋಡ್ಬೇಕು. ನೋಡ್ಬೇಕು. ಮತ್ತೆ ಇನ್ಯಾವ್ಯಾವ ದುಡ್ಡು ಬಂದವು? ಅದೊಂದೇ ಸರ್. OAP ನಿಂತೋಗ್ಬಿಟ್ಟೈತೆ ಸರ್ ಜನಗಳು. ಅದನ್ನ ಹೇಳ್ಬೇಕು, ಮತ್ತೆ ಹೇಳಿಲ್ಲ ಅಂದ್ರೆ ಗೊತ್ತಾಗಬೇಕಲ್ಲ. OAP ಬಂದಿರ್ಲಿಲ್ಲ ಸರ್. ಎಷ್ಟು ಎಷ್ಟು ನಮ್ಮ ಯಜಮಾನ್ರಿಗೆ 1000 ರೂಪಾಯಿ ಬರ್ತಿತ್ತು ಸರ್ OAP ತಿಂಗಳಿಗೆ. ಈಗ ಬಂದಿಲ್ಲ. ಬಂದಿಲ್ಲ ಸರ್. ಕೇಳಿಲ್ವ ನೀವು ಹೋಗಿ? ಕೇಳಿಲ್ಲ ಸರ್. ಯಾಕೆ ಕೇಳಕ್ ಹೋಗ್ಲಿಲ್ಲ? ನಾವು ಕೇಳಲಿಲ್ಲ ಸರ್. ಬಂದ್ರು ಬರ್ಲಿ, ಬಿಟ್ರು ಬಿಡ್ಲಿ, ನಮ್ಗೆ ಯಾಕೆ ಅಂತನ? ಬರ್ಲಿ ಸರ್ಕಾರದಿಂದ. ಸರ್ಕಾರದಲ್ಲೇ ದುಡ್ಡಿಲ್ವಲ್ಲ ಸರ್. ಎಲ್ಲಿ ಕೊಡ ಸರ್ಕಾರದಲ್ಲೇ ದುಡ್ಡಿಲ್ಲ. ಯಾಕೆ ಹಿಂಗ್ ನೋಡ್ತಾರೆ ಇವ್ರು? ಸರ್ ಅಲ್ವಾ? ಸರ್ಕಾರದಲ್ಲೇ ದುಡ್ಡಿಲ್ಲ. ಇವಾಗ ದುಡ್ಡಿಲ್ಲ. ಇವಾಗ ದುಡ್ಡಿಲ್ಲ. ಎಲ್ಲರಿಗೂ 2 ಲಕ್ಷ, 2,000 ರೂಪಾಯಿ ಅಂತ. ಅಲ್ಲ 2,000 ರೂಪಾಯಿ, 2,000 ರೂಪಾಯಿ ಅಂತ ಹಾಕ್ಬಿಡಲ್ಲ ಸರ್. ಅಲ್ಲಿ ಸರ್ಕಾರದಲ್ಲೇ ದುಡ್ಡಿಲ್ಲ. ಇಟ್ಕೊಳ್ರಿ ಅಮ್ಮನ, ಸರಿ ಅಲ್ಲ ಅದೇ ಇಟ್ಕೊಳ್ರಿ ಅಜ್ಜ ಮಹಾರಾಜೇ. ಅಯ್ಯೋ ನಮ್ಮ ಅಜ್ಜಿ ಏನೋ ಬರೀ ಮೂಳೆನೆ ಕಾಣಿಸ್ತಾವಲ್ಲ ನಮ್ಮ ಅಜ್ಜಿವು. ಏನಜ್ಜಿ ಹೆಸರು? ಮಾತಾಡಕಂಟ ಇಟ್ಕೊತೀನಿ ನಾನು. ಆಮೇಲೆ ಅದು ಓದ್ಕಾಗಿತ್ಕೊಂಡು ಆಮೇಲೆ ಸುಸ್ತು ಆಗ್ಬಿಟ್ಟೆ. ಏನ್ ಹೆಸರು? ಪುಟ್ನಂಜಮ್ಮ. ಯಾವೂರು? ಹೊಸ್ಮಾರು, ಹೊಸ್ಮೋಳ. ಚೆನ್ನಾಗಿದ್ದೀರಾ? ಊಟ ಮಾಡಿದ್ರ? ಮತ್ತೆ ಆರೋಗ್ಯ ಎಲ್ಲ ಚೆನ್ನಾಗೈತಾ? ಅಲ್ಲ ಈ ತರ ಸಣ್ಣಕ್ಕಾಗಿದ್ದು ಒತ್ಕ ಹೋಯ್ತಿದ್ದೀರಲ್ಲ ನೀವು. ಮನೇಲಿ ಯಾರು ಇಲ್ವಾ? ಯಾರವ್ರೆ? ಅಣ್ಣ ಅವ್ರ? ಅವ್ರು ಬರೋದಿಲ್ವೇ? ಮತ್ತೆ ಎಲ್ಲ ಪೆನ್ಷನ್ ದುಡ್ಡು ಎಲ್ಲ ಬರ್ತೈತಾ? ಎಷ್ಟು ಬರ್ತದೆ? ತಿಂಗಳ ಬರ್ತೈತಾ ಇಲ್ವಾ? ಆಸ್ಪತ್ರೆಗೆಲ್ಲ ತೋರ್ಸ್ಕೊತಿದ್ದೀರಾ? ಆಸ್ಪತ್ರೆಲಿ ಚೆನ್ನಾಗಿ ನೋಡ್ತಾರಾ? ಇಲ್ಲಿ ಡಾಕ್ಟರ್ ಎಲ್ಲ ಚೆನ್ನಾಗಿ ನೋಡ್ತಾರಾ? ಸರಿ. ಹಂಗಾರೆ ದುಡ್ಡೆಲ್ಲ ನೀಟಾಗಿ ಬರ್ತೈತೆ? ಪಾಪ ಅವ್ರಿಗೆ ಗೊತ್ತಾಗುದಿಲ್ಲ ಮಾತಾಡಕ್ಕೆ. ತಾಳೆ ಕೊಡಿಸ್ತೀನಿ ನಾನು. ಹಂಗೆ ಬರ್ರಿ. ಏನ್ಲಾ ಅಕ್ಕ? ಯಾರಪ್ಪ? ನಾವು ಮನುಷ್ಯರು. ಏನ್ ಸಮಾಚಾರ? ಚೆನ್ನಾಗಿದ್ದೀರಾ? ಯಾವ್ರು? ಕಂದಳಿ. ಅಂದಳ್ಳಿ. ಮತ್ತೆ ಹೆಂಗೆ ವ್ಯವಹಾರ? ಏನಪ್ಪ ಯಾಕೆ ಜೀವನ ಮಾಡ್ಬೇಕಲ್ಲ. ಊರಲ್ಲೆಲ್ಲ ಸರಿಯಾಗಿದ್ದದ ಎಲ್ಲವಾ? ಏನು ಪ್ರಾಬ್ಲಮ್ ಇಲ್ವೇ? ಏನೂ ಇಲ್ಲ. ಏನೂ ಇಲ್ಲ. ರೋಡ್ ಗಿಡ ಎಲ್ಲ ಚೆನ್ನಾಗವ? ಚೆನ್ನಾಗದ. ಎಲ್ಲ ಅಭಿವೃದ್ಧಿ ಕಾರ್ಯಗಳು ಸರಿಯಾಗಿ ಮಾಡ್ಸವ್ರ? ಯಾರು ನಿಮ್ಮ MLA? ಆಮೇಲೆ ಆಲೂರ ಬೀರಚಂದ್ರ ಕೃಷ್ಣಮೂರ್ತಿ ಅವರು. ಏನ್ ತಗೊಳಕ್ ಬಂದಿದ್ರಿ? ಕಾಸೆಲ್ಲ ಬತ್ತವ? ಕಾಸೆಲ್ಲ ಬತ್ತವ? ಜೀವನ ಕಳಿಬೇಕಲ್ಲಪ್ಪ. ಎಲ್ಲೇ OAP ಬಂದಿಲ್ವಲ್ಲ. 5 ತಿಂಗಳು ಆಯ್ತಲ್ಲ. 5 ತಿಂಗಳು ಯಾರಿಗೂ ಚಾಮರಾಜನಗರದವ್ರಿಗೆ ಬೊಲೆ ಮೋಸ ಮಾಡ್ತಾರ. 5 ತಿಂಗಳಿಂದ 5 ತಿಂಗಾಯ್ತು ಬಂದೆ. ಸರ್ವೆ ಮಾಡ್ಬೇಕಿದು ಚಾಮರಾಜನಗರದಲ್ಲಿ. ಈಗ ಎಷ್ಟು ಜನರಿಗೆ ಗೊತ್ತಿಲ್ಲ ಅಂತ. 5 ತಿಂಗಳಿಂದ ಬಂದಿಲ್ವಾ? ಬಂದಿಲ್ಲ. 5 ಎಷ್ಟು ರೂಪಾಯಿ? 1200? 1200. ನೋಡಿದ್ರ 1200 ರೂಪಾಯಿ ಚಾಮರಾಜನಗರ ಡಿಸ್ಟಿಕ್ ಅಲ್ಲಿ ಯಾರಿಗೂ ಬಂದಿಲ್ಲ 5 ತಿಂಗಳಿಂದ. 5 ತಿಂಗಾಯ್ತು. 1000 ಜನ ಅಂದ್ರೆ ಎಷ್ಟಾಯ್ತು? 5000 ಅಂದ್ರೆ ಫೋಟೋ ಗಿಟ ಎಲ್ಲ ನೋಡಿಸ್ಕೊಟ್ಟು ಮೇನಿ ಯಾವ್ದು ಬಂದಿ ದುಡ್ಡಿಗೆ. ಹೌದಾ? ಓ ಅಕ್ಕ ಬರಕಲ್ಲಿ. ಚೆನ್ನಾಗಿದ್ದೀರಾ? ಚೆನ್ನಾಗಿ. ಯಾವರು? ಮಂಗಳವಸೂರು. ಎಲ್ಲ ಮಂಗಳವಾಗಿದೆಯಾ? ಅಭಿವೃದ್ಧಿ ಹೆಂಗಿದೆ? ಅಭಿವೃದ್ಧಿ ಎಲ್ಲ ಕೆಲಸ ಕಾರ್ಯಗಳು ಮಾಡ್ತಾವ್ರೋ ಮಾಡ್ತಿಲ್ವೋ? ಮಾಡ್ತಾವ್ರ. ಏನ್ ನಿಮ್ ಪ್ರಾಬ್ಲಮ್? ಏನು ಇಲ್ಲ. ಕಾಸು ಬಂತ? ಬಂದಿಲ್ಲ. ಯಾವುದು? ಇದು ಸಿದ್ದರಾಮಯ್ಯನ ದುಡ್ಡು ಬಂದಿಲ್ಲ. ಸಿದ್ದರಾಮಯ್ಯ. ಅದು ಇನ್ನೊಂದು ಯಾವ್ದು? ಅದೇ PF ಬಂದಿಲ್ಲ. IPF ಬಂದಿಲ್ಲ. 1200 ಬಂದಿಲ್ಲ. ಅದು ಬಂದಿಲ್ವಾ? ಎಷ್ಟು ತಿಂಗಳಿಂದ ಬಂದಿಲ್ಲ? ನನ್ಗದ್ ಬರ್ತಾ ಇಲ್ಲ. ನಿಮ್ಗದ್ ಬರ್ತಾ ಇಲ್ಲ? ಓಕೆ, ಹಂಗಾರ ಪರವಾಗಿಲ್ಲ. ಊರಲ್ಲೆಲ್ಲ ಅಭಿವೃದ್ಧಿ ಕಾರ್ಯಗಳು ಎಲ್ಲ ರೋಡು, ಗುಂಡಿ, ಚರಂಡಿ. ಅದು ರೋಡ್ ಸರಿನೇ ಇಲ್ಲ. ಎಲ್ಲದಕ್ಕೂ ಹೋಗೋದಾರ್ಲಿ ಆಟೋಗಳೆಲ್ಲ ಕುಲ್ತದ. ದಾರಿ ಫುಲ್ ಡ್ಯಾನ್ಸ್ ಬಿದ್ಬಿಟ್ರ ಮಕ್ಳು, ಸಣ್ಣ ಮಕ್ಳು ಕರ್ಕೊ ಹೋಗಾಗ ಮಾಡೋದು.
ಅದು ಪ್ರಾಬ್ಲಮ್ಮು. ಅದು ಪ್ರಾಬ್ಲಮ್ಮು. ಸರಿ, ಮತ್ತೆ ಯಾರು ನಿಮ್ಮ ಎಮ್ ಎಲ್ ಎ ಬಂದಿಲ್ವೇ ಸಾಹೇಬ್ರು? ಬರ್ತಾರ ಓಟ್ ಹಾಕಿಸ್ಕೊತಾರ, ಪುನಃ ರೋಡ್ ಮಾಡ್ಬೇಕು, ಅದು ಇದೆಲ್ಲ ಹಚ್ಕಟ್ಟಾಗ ಹೋಯ್ತಾರ ಹಾಕಿಸ್ಕೊಳಗಂಟ. ಅಷ್ಟೇ, ಬರುದಿಲ್ಲ ಯಾರುವೆ? ಯಾರು ಬಂದು ನೋಡೋದೇ ಇಲ್ಲ. ನೀವು ಅನ್ರಿ ಅತ್ಲಾಗೆ. ಹಾ ಅಕ್ಕ ಬರಕ್ಕೆಲ್ಲ ಯಜಮಾನ್ರ ನೀವು ಅದಕ್ಕೆ ನಾಚ್ಕತ್ತವ್ರವ್ರು. ಯಜಮಾನ್ರು ಇಲ್ಲೇ ಅವ್ರೆ, ಇನ್ನೇನು ತಾಗ್ದಿಗಾಗ್ಬಿಟ್ಟಾರು ನನ್ನ ಅಂತ ರೋಡಲ್ಲಯ್ಯ. ಚೆನ್ನಾಗಿದ್ದೀರಾ? ಏನ್ ನಿಮ್ಮ ಹೆಸರು? ಅವ್ರು ಪರ್ಮಿಷನ್ ಕೇಳ್ತವ್ರೆ, ಪರ್ಮಿಷನ್ ಕೊಡ್ರಿ. ಶ್ರೀದೇವಿ. ನೋಡಿದ್ರಾ, ಇದು ಪತಿಯ ಬಾಂಧವ್ಯ ಅಂದ್ರೆ. ಒಂದು ಮಾತಾಡ್ಬೇಕು ಅಂದ್ರೆ ಗಂಡನ ಮುಖ ನೋಡ್ತಾ ಇದಾರೆ. ಇವತ್ತಿನ ಈ ಕಲ್ಚರ್ ಎಲ್ಲಿದೆ ಸ್ವಾಮಿ? ನೀನ್ ಯಾವನ್ನ ಹೇಳಕ್ಕೆ ಅನ್ನೋ ಕಲ್ಚರ್ ಬಂದ್ಬಿಟ್ಟೈತೆ ಇವತ್ತು ಅಲ್ವಾ? ನೀನ್ ಯಾರಲ್ಲ ಕೇಳೋಕೆ, ನಿನ್ ಯಾಕಲ್ಲ ಕೇಳಬೇಕು ನಾನು ಅನ್ನೋ ಕಲ್ಚರ್ ಬಂದ್ಬಿಟ್ಟದೆ. ಆದ್ರೆ ನಿಮ್ಮ ಹೆಸರೇನು? ಶ್ರೀದೇವಿ. ಶ್ರೀದೇವಿ ಅವರು ಶ್ರೀದೇವಿ ತರ ಗಂಡನ ಕಡೆ ಮುಖ ನೋಡ್ತಾವ್ರೆ. ಮಾತಾಡ್ಲಾ ಬೇಡವಾ ಹೇಳಿ ನೀವು ಅಂತ. ಚೆನ್ನಾಗಿದ್ದೀರಾ? ಮತ್ತೇನು ಸಮಾಚಾರ? ಯಾವರು? ನಾವು ಕಾರ್ಯ. ಅರೆ ಅಂದ್ರೆ ನೀವು ನಿಮ್ಮ ಎಮ್ ಎಲ್ ಎ ಕೂಡ ಸಿದ್ದರಾಮಯ್ಯ ಅನಿಸ್ತದೆ. ವರುಣ ಕ್ಷೇತ್ರದವ್ರು ನೀವು. ಹೆಂಗ್ರಿ ಸಿದ್ದರಾಮಯ್ಯ ಕೆಲಸ ಮಾಡಿಸೋರಾ? ಸರ್ಕಾರವೇ ಅದಕ್ಕೆ ಯಾವ ಕೆಲಸ ಮಾಡಿಸಿದಾರೆ ಸ್ವಾಮಿ? ವಾ, ಯಾಕೆ ಸ್ವಾಮಿ? ನೇರವಾಗಿ ಹೇಳ್ಬೇಕು ಅಂದ್ರೆ ಸಿದ್ದರಾಮಯ್ಯನವ್ರನ್ನ ಆಯ್ಕೆ ಮಾಡಿದಂತ ವರುಣಾ ಕ್ಷೇತ್ರದ ಜನ ಬಹಳ ನತದೃಷ್ಟರು. ಯಾಕೆ? ಮೊದಲನೇ ಬಾರಿ ಸ್ವಲ್ಪ ಕೇರ್ ತಕೊಂಡು ಕಾರ್ಮಿಕರು ಎಲ್ಲ ವರ್ಗದವ್ರ ಬಗ್ಗೆ ಕೇರ್ ತಗೊಂಡಿದ್ರು. ಆದ್ರೆ ಈ ಬಾರಿ ಸಿದ್ದರಾಮಯ್ಯನವರು ಬರೀ ಅಧಿಕಾರಕ್ಕೆ ಅಂಟಿಗೆ ಕೂತ್ಬಿಟ್ಟವ್ರೆ. ಅವ್ರ ಅಧಿಕಾರ ಬಿಟ್ಕೊಡ್ಬಾರ್ದು ಅನ್ನೋ ದೃಷ್ಟಿಲಿ ಇದ್ರು. ಅಧಿಕಾರಕ್ಕೋಸ್ಕರವಾಗಿ ಅಂಟಿಗೆ ಕೂತ್ಕೊಂಡ್ರು. ಯಾವ ಅಭಿವೃದ್ಧಿ ಕಾರ್ಯವೂ ಇಲ್ಲ, ಯಾವ ರೈತರ ಬಗ್ಗೆ ಕಾರ್ಮಿಕರ ಬಗ್ಗೆನೂ ಕಾಳಜಿ ಇಲ್ಲ. ಬಟ್ ಅವ್ರಿಗೆ 5 ವರ್ಷ ತುಂಬಿಸ್ಬೇಕು ಕಾಂಗ್ರೆಸ್ ಸರ್ಕಾರ, ತುಂಬಿಸ್ತಾವ್ರ ಅಷ್ಟೇ. ತುಂಬಿಸ್ಬೇಕು, ತುಂಬಿಸಿ ಎಲ್ಲ ಅನುಕೂಲ ಮಾಡ್ಕೊಡ್ಬೇಕು. ಏನ್ ಡೆವಲಪ್ ಆಗಿದೆ ಹೇಳಿ? ಯಾವ ಎಲ್ಲ ಅಭಿವೃದ್ಧಿ ನಿಗಮಗಳ ದುಡ್ಡನ್ನೆಲ್ಲ ತಕೊಂಡು ಗ್ಯಾರಂಟಿಗಳಿಗೆ ಹಾಕೊಂಡವ್ರೆ. ಎಲ್ಲ ಅಭಿವೃದ್ಧಿ ಕಾರ್ಯಗಳ ದುಡ್ಡನ್ನೆಲ್ಲ ತಕೊಂಡು ಗ್ಯಾರಂಟಿಗಳಿಗೆ ಹಾಕೊಂಡವ್ರೆ. ನಿಗಮ ಮಂಡಳಿಗಳಿಗೆ ಹೋದ್ರೆ 3 ವರ್ಷದಲ್ಲಿ ಸ್ಯಾಂಕ್ಷನ್ ಆಗಿರೋ ಇವತ್ತವರೆಗೂ ಕ್ಲಿಯರ್ ಆಗಿಲ್ಲ. 3 ವರ್ಷದಲ್ಲಿ ಸ್ಯಾಂಕ್ಷನ್ ಆಗ್ಯಾವಲ್ಲ ನಿಗಮಗಳಲ್ಲಿ, ಆ ಕೆಲಸಗಳು ಇವತ್ತವರೆಗೂ ಕ್ಲಿಯರ್ ಆಗಿಲ್ಲ. ಒಂದ್ ಕಾರ್ ಇಲ್ಲ, ಒಂದ್ ಬೋರ್ವೆಲ್ ಇಲ್ಲ, ಒಂದ್ ಕೃಷಿ ಹೊಂಡಗಳಿಲ್ಲ. ಎಷ್ಟೊಂದು ಸಮಸ್ಯೆಗಳು ಹೇಳ್ತಾವ್ರೆ ವರುಣದಲ್ಲಿ. ಬೇಜಾನಿದೆ ಸರ್. ಹೇಳದ್ನಲ್ಲ, ವರುಣಾ ಕ್ಷೇತ್ರ ನಾವು ಎದ್ದು ಬಿದ್ದು ಸಿದ್ದರಾಮಯ್ಯನವರೇ ಮುಖ್ಯಮಂತ್ರಿ ಆಗ್ಬೇಕು ಅಂತ ಬಂದು ಓಟ್ ಹಾಕಿದ್ವಲ್ಲ, ನಮ್ಮಂತ ನತದೃಷ್ಟರು ಬೇರೊಬ್ರು ಇಲ್ಲ. ಏನ್ ಸರ್ ಹಿಂಗೆ ಹೇಳ್ಬಿಟ್ರಿ ನೀವು? ಸಿದ್ದರಾಮಯ್ಯವರು ತುಂಬಾ ಕಾಳಜಿ ಇರೋರು, ಕೆಳವರ್ಗದವ್ರ ಬಗ್ಗೆ ಅಂದ್ಕೊಂಡಿದ್ದು. ಬಟ್ ಅವರು ಅದಿಲ್ಲ. ಅವ್ರು ಈ ಅಧೋಗತಿಯಲ್ಲಿ ಸರ್ಕಾರ ನಡೆಸೋ ಬದಲು ಅವರು ಡಿಸಾಲ್ವ್ ಮಾಡೋದು ಒಳ್ಳೇದು. ಹೌದಾ? ಯಾರು ಬಂದ್ರೆ ಸರಿ ಮಾಡ್ಬೋದು? ಯಾರು ಬಂದ್ರೆ ಅಂತಂದ್ರೆ ಸರ್, ಈಗ ಆಲ್ರೆಡಿ ಇದೆಯಲ್ಲ, ಪರಿಸ್ಥಿತಿನ ಸರಿ ಮಾಡೋ ಅಂತವ್ರು ಬೇಕು. ಇವ್ರು ಸರಿ ಇಲ್ಲ, ಹಿಂಗ ಆಗೋಯ್ತು ಅಂತ ಹೇಳಿದ್ರಿ. ಯಾರು ಬಂದ್ರೆ ಈಗ ಏನ್ ಗೊತ್ತಾ ಸರ್, ಆಲ್ರೆಡಿ ಈಗ ಬಿಜೆಪಿ ಗೌರ್ಮೆಂಟ್ ನೋಡಿದೀವಿ, JDS ಗೌರ್ಮೆಂಟ್ ನೋಡಿದೀವಿ, ಈ ಕಾಂಗ್ರೆಸ್ ಗೌರ್ಮೆಂಟ್ ನೋಡಿದೀವಿ. ತಮಿಳ್ನಾಡು ತರ ಹೊಸ ಗೌರ್ಮೆಂಟ್ ಯಾವ್ದಾದ್ರು ಕ್ರಿಯೇಟ್ ಆಗ್ಬೇಕು. ಉತ್ತಮ ಅಂದ್ರೆ ನಿಷ್ಪಕ್ಷಪಾತವಾದಂತ ವ್ಯಕ್ತಿಗಳು. ಕುಮಾರಸ್ವಾಮಿ ನೋಡಿಲ್ಲ ನೀವು? ಭ್ರಷ್ಟ ವ್ಯಕ್ತಿಗಳು, ಭ್ರಷ್ಟ ಅಲ್ಲದ ಕುಮಾರಸ್ವಾಮಿ ನೋಡಕ್ ಸಾಧ್ಯ ಇಲ್ಲ. ಮಿಶ್ರ ಸರ್ಕಾರದಲ್ಲಿ ಸಂಪೂರ್ಣವಾಗಿ 5 ವರ್ಷ ಮಾಡಿಲ್ಲ ಅವರು. ಅದೇನೋ ಹೇಳ್ತಾರಲ್ಲ, 2020 ಗೌರ್ಮೆಂಟ್ ಅಲ್ಲಿ ಬಂದ್ರು, ಆಮೇಲಿಂದ ಅಲೈಡ್ ಗೌರ್ಮೆಂಟ್ ಅಲ್ಲಿ ಬಂದ್ರು. ಹಾಗಾಗಿ ಅವರು ಸಂಪೂರ್ಣವಾಗಿ ಅಧಿಕಾರ ಕೊಟ್ಟರೆ ಏನ್ ಮಾಡ್ತಾರೋ ಗೊತ್ತಿಲ್ಲ. ಆದ್ರೆ ಹೊಸದೊಂದು ಕ್ರಿಯೇಟ್ ಆಗ್ಬೇಕು ಸರ್. ಇವ್ರು ಎಲ್ಲರದು ಅದೇನೋ ಹಳೆ ಬೇರು ಹೊಸ ಚಿಗುರು ಅಂತಾರಲ್ಲ, ಇವ್ರದ್ದು ಅದೇ ಕತೆ. ಇವ್ರು ಯಾರೋ ಬಂದ್ರು, ಈಗ ಕಾಂಗ್ರೆಸ್ ಇಲ್ಲ, ಬಿಜೆಪಿ ಇಲ್ಲ, MLA ಆಯ್ತಾರೆ ಅಲ್ಲ, ಅದೇ ಇವರು ಎಗೈನ್ ಅದನ್ನೇ ಕಂಟಿನ್ಯೂ ಮಾಡೋದು. ಬಿಜೆಪಿ ಅವ್ರು ಕಾಂಗ್ರೆಸ್ ಬಂದ ಮೇಲೆ ಆಯ್ತಾರೆ, ಅವರು ಚಾಳಿ ಎಲ್ಲೋಯ್ತದೆ, ಅದೇ ಚಾಳಿ ಅವ್ರಿಗೆ. ಅದೇ ಚಾಳಿ, ಎಲ್ಲರೂ ಅದೇ ಚಾಳಿ. ರಾಜಕಾರಣಿಗಳನ್ನ ನಂಬಿ ಜನಗಳು 10 ಗಂಟೆ ಒಳಗೆ ಸರ್ಕಾರಿ ನೌಕರರು ಬಂದು ಬಾಗಿಲು ತೆಗಿಬೇಕು ಅಂತಾರೆ. 10 ಗಂಟೆ ಒಳಗೆ ಬಂದು ತೆಗಿತಾ ಇದ್ದಾರೆ ನೋಡಿ. ಪಾಯಿಂಟ್ 5 ಗಂಟೆವರೆಗೆ ಇರಬೇಕು ಅಂತ ಸರ್ಕಾರಿ ಆದೇಶ ಇದೆ. 4 ಗಂಟೆವರೆಗೆ ಪ್ಯಾಕಪ್ ಇಲ್ಲ. ಗೌರ್ಮೆಂಟ್ ಆಫೀಸರ್ಸು 4 ಗಂಟೆಗೆ ಪ್ಯಾಕಪ್. 4 ಗಂಟೆ ಮೇಲೆ ಆದ್ರೆ ಕೆಲಸವಿಲ್ಲ, ಕಾರ್ಯ ಇಲ್ಲ, ನಾಳೆ ಬನ್ನಿ ಅಂತಾರೆ. ಪರಿಸ್ಥಿತಿ ಹಿಂಗಿದೆ, ಏನ್ ಮಾಡೋಣ ನೋಡಿದ್ರಾ? ಶ್ರೀದೇವಿ ಅವರೇ, ನಿಮ್ಮ ಹೆಸರೇನು ಸರ್? ಮಾದೇಸ್ವಾಮಿ ಅಂತ. ಮಾದೇಸ್ವಾಮಿ ಅವರು ಹೇಳಿದ್ರು, ಶ್ರೀದೇವಿ ಅವ್ರು ಹೇಳೋ ಮಾತಾ ಮಾದೇಸ್ವಾಮಿ ಅವ್ರು ಹೇಳಿದ್ರು. ಇರ್ಲಿ ಕಾಸು ಬರ್ತೈತಾ? 2,000 ಕಾಸು ಬರ್ತೈತಾ? ನಾವೇ ಬೇಡ ಬೇಡ ಅನ್ಬಿಟ್ರಾ? ಯಾವ 2,000 ಕೊಟ್ಟರು ಗೇಯ್ಬೇಕು, ಉಣ್ಬೇಕು, ಬನ್ನಿ. ಯಾವ 2,000 ಕೊಟ್ಟರು ಗೇಯ್ಬೇಕು, ಉಣ್ಬೇಕು ಅಲ್ವೇ? ಯಾರು ಸೋತ್ರು ಅಷ್ಟೇ. ಏನ್ರಿ ಏನ್ ಹೇಳಿ? ಏನ್ ಸಾ ನೀವ್ ಹೇಳ್ಬೇಕು. ನಿಮ್ಮೂರಿಗೆ ಬಂದಿವಿ, ನೀವ್ ಹೇಳ್ಬೇಕು. ಯಾನ್ ಮಾಡ್ರಿ ಯಾವ್ದು ನಡೆಯಲ್ಲ. ಯಾರು ಮಾಡಿದ್ರು ಯಾವ್ದು ನಡೆಯೋದಿಲ್ಲ. ಏನ್ ಕಥೆಯೋ ಕಾಣೆ ಇದು. ಬಡ್ರಗ ಈಗ ಬಡ್ರಿಗೂ ತೊಂದ್ರೆ, ಅನುಕೂಲ ಆಗ್ತಿರೋರ್ಗು ಅವ್ರಿಗೆ ಬೇಕು ಬೇಡ ಅಂತಾರ. ಈ ಬಡ್ರಿಗಾಗಿ ಅದೇ ಬೇಕು. ಪಾಪ ಕುಗುರೆಲ್ಲ ದುಡ್ಡು ಏನ್ ಮಾಡ್ರಿ ಅವ್ರಿಗೆ ಅನ್ಯಾಯ ಆಯ್ತದ. ಈ ಶ್ರೀಮಂತರು ಕೊಡ್ತೇ ಒಮ್ಮೆ ಕೊಟ್ಬಿಟ್ಟು ಅವ್ರು ಒಬ್ರು ಬೇಡ ಅಂತಾರ, ಒಬ್ರು ಬೇಕು ಅಂತಾರ, ಒಬ್ರಿಗೆ ಅದೇ ಜೀವನ. ಆಗಾಗ್ಬಿಟ್ಟದ ಪರಿಸ್ಥಿತಿ. ಹಂಗಾಗ್ಬಿಟ್ಟದ. ನಿಮ್ದು? ನಮ್ದು ಯಲಕೂರು.
ಯಲ್ಲಾಕೂರು ಯಾರು ನಿಮ್ಮ MLA ಪುಟ್ರಂಗ್ ಶೆಟ್ರು. ಓ ಪುಟ್ರಂಗ್ ಸೆಟ್ರು. ಪುಟ್ರಂಗಣ್ಣ ಹಿಡಿತಾ ಸರಿಯಾಗಿರೋದು ಹಿಡಿದಿದ್ಯಾ ಅಂತ ಏನಾದ್ರು ಚೆನ್ನಾಗಿ ಕೆಲಸ ಮಾಡವ್ರ ಇಲ್ವೋ? ಮಾಡ್ತಾರೆ, ಏನು ತೊಂದರೆ ಇಲ್ಲ. MLA ಏನು ಸಮಸ್ಯೆ ಇಲ್ಲ. ಮತ್ತೆ ಯಾರ ಸಮಸ್ಯೆ? ಇದು ದುಡ್ಡು ಪಟ್ಟು ಆಗ್ತಾ ಇಲ್ವಲ್ಲ ಸರಿಯಾಗಿ ಬಡ್ರ ಬಗ್ರಗ. ಅದ್ ಬಿಡಿ, ಊರಲ್ಲಿ ಕೆಲಸಗಳು ಆಯ್ತದವ? ಆಯ್ತವ, ಇನ್ನೇನ್ ಮಾಡ್ರಿ, ಕೆಲ್ಸಗಳು ಆಯ್ತವ. ಅಭಿವೃದ್ಧಿ ಸರಿಯಾಗಿದ? ಆಯ್ತವ. ಏನಾದ್ರು ಪ್ರಾಬ್ಲಮ್ ಇದ್ದದ? ಏನ್ ಮಾಡಿ ಪ್ರೋಗ್ರಾಮ್ ಅವರು ದುಡ್ಡು ಹಾಕ್ತಾರ, ಎಲ್ಲಿ ಹಾಕಿರೋರು ಕೆಲಸ ಮಾಡಾಕತ್ತವ್ರು. ದುಡ್ಡು ಹಾಕಿಲ್ಲ ಅಂದ್ರೆ ಪುಟ್ರಂಗ್ ಶೆಟ್ಟಿ ಕಾಂಗ್ರೆಸ್ ಅಲ್ವೇ? ಕಾರಣ ರಾಜ್ಯ ಸರ್ಕಾರ ಇರೋದು ಕಾಂಗ್ರೆಸ್ ಅಲ್ವೇ? ಕಾಂಗ್ರೆಸ್ ಅವ್ರು ಕಾಂಗ್ರೆಸ್ ದುಡ್ಡು ಹಾಕ್ತಾ ಇನ್ನು ಯಾರಿಗೆ ಹಾಕಾರೋ? ಏನ ರೋಡ್ ನಮ್ಗೆ ಇನ್ನೂ ದುಡ್ಡು ಬಂದಿಲ್ಲ ಅಂತ ಬಿಟ್ಟು ಯಾವ್ದು ರೋಡ್ಗಳು ನಿಲ್ಸ್ಬಿಟ್ಟವ್ರೆ. ರೋಡ್ಗಳು ಇನ್ನೂ ಸ್ವಲ್ಪ ಸಮಸ್ಯೆ ಅವ ನಮ್ಮ ಸಮಸ್ಯೆ ಅವ ನಿಮ್ಮ ಊರ್ಲಿ? ಇನ್ನೂ ಮಾಡಿಲ್ವೇ? ಮಾಡಿಲ್ಲ. ಇನ್ನೂ ಇನ್ನೇನು 2-3 ವರ್ಷ ಆಯ್ತು. ಹೌದಾ? ನೋಡಿ ಇನ್ನೂ ಕೂಡ ರೋಡ್ ಮಾಡಿಲ್ವಂತೆ. ಬನ್ನಿ ಮುಂದಕ್ಕೆ ಹೋಗೋಣ. ದುಡ್ಡೇ ರಿಕವರಿ ಆಗಿಲ್ವಲ್ಲ ಇನ್ನೂ. ಹೌದಾ? ಮತ್ತೆ ಜನ ರೈತರ ಸಂಘದ ಅಧ್ಯಕ್ಷರ ನಾನು, ಗೌರವ ಅಧ್ಯಕ್ಷ. ಯಾವ ಊರಿಗೆ? ಚಾಮರಾಜನಗರ ಜಿಲ್ಲೆಗೆ. ಹೌದಾ? ಮತ್ತೆ ಹೆಂಗೆ ಬಿಡದಿಲ್ಲ ಹಿಂಗ ಆಯ್ತಿದ್ದಲ್ಲ ಕತೆ? ಅಲ್ಲ, ಬಿಡಿಲ್ ಕತೆ ಐತೆ ಅಂತ ಅಂದ್ರೆ ಸರ್ಕಾರ ಎಚ್ಚೆತ್ತು ಏನ್ ಕ್ರಮ ಕೈಗೊಳ್ಬೇಕು ಮಾಡ್ಬೇಕು. ಏನ್ ಮಾಡ್ಬೇಕು ಅಂದ್ರೆ ಗೊತ್ತಿಲ್ವಾ ಆಳವ್ರಿಗೆ? ಎಲ್ಲ ಜನಪ್ರತಿನಿಧಿಗಳಿಂದ ಆಯ್ಕೆ ಆದಂತಹ ಜನಪ್ರತಿನಿಧಿಗಳು ಏನ್ ಮಾಡ್ರು? ಅವ್ರಿಗೇನು ವ್ಯವಹಾರಿಕವಾಗಿ ಏನ್ ಗೊತ್ತಿಲ್ವಾ? ಎಲ್ಲ ತಮಾಗಿ ಬಿಟ್ಕೊಡ್ಬೇಕ ರೈತರು ಬೇಡವಾ? ಅಲ್ಲ, ಅದು ಕಾನೂನು ಪ್ರಕ್ರಿಯೆನಲ್ಲಿ ಯಾವ ರೀತಿಯಾಗಿ ಮಾಡಬೇಕು ಆ ಪ್ರಕರಣ ನಡಬೇಕು. ಅದು ಬಿಟ್ಬಿಟ್ರೆ ಗೊಂದಲ ಸೃಷ್ಟಿ ಐತೆ. ಕಾನೂನು ಪ್ರಕಾರ ಯಾವ ರೀತಿ ಮಾಡಬೇಕು ಹಂಗೆ ಮಾಡ್ಬೇಕು. ಅದು ರೈತನಿಗೆ ಏನ್ ನ್ಯಾಯ ದೊರಕಬೇಕು ಅದು ದೊರಕಬೇಕು. ಅದು ಬಿಟ್ಬಿಟ್ಟು ಏನು ಅಕ್ರಮವಾಗ ನಮ್ದೇ ಇದು ಅಂತ ತಗೊಂಡಾಗ ಏನ್ ಮಾಡೋದು? ಈಗ ಹೆಂಗಿದೆ ಚಾಮರಾಜನಗರ ಅಭಿವೃದ್ಧಿ? ಚಾಮರಾಜನಗರ ಅಭಿವೃದ್ಧಿ ಅಂದ್ರೆ ಈ ಸಾರಿ ಏನಾಗಿದೆ ಅಂದ್ರೆ ಮಳೆ ಕಡಿಮೆ, ಸರಿಯಾದ ರೀತಿ ಮಳೆ ಆಗಿಲ್ಲ. ರೈತರಿಗೆ ಪೆನ್ಷನ್ದಾರರಿಗೆ 4 ತಿಂಗಳು 5 ತಿಂಗಳು ಹಣ ಬಂದೇ ಇಲ್ಲ. ಅದ್ರಲ್ಲಿ ಏನ್ ಮಾಡ್ರೆ 400 ಸೀಟು ಏನು ಇಲ್ಲ, ನಿರಪರಾಧಿಗಳನ್ನ ಕಿತ್ತಾಕ್ಬಿಟ್ರೆ. ಹೌದಾ? ಯಾಕಂದ್ರೆ ಅವ್ರಿಗೆ ವಯಸ್ಸು ಕಡಿಮೆ ಅನ್ನೋದು, ಆದಾಯ ಜಾಸ್ತಿ ಅನ್ನೋದು, ಈ ರೀತಿ ಮಾಡ್ಬಿಟ್ಟು ಕಿತ್ತಾಕ್ತಾರೆ. ಆಯ್ತಾ? ಈಗ ಅವ್ರನ್ನೆಲ್ಲನೂ DC ಆಫೀಸ್ಗೆ ತಕ್ಕ ಮುಂದೆ ಮಲಗಿಸ್ಬೇಕು ಅಂತ ಕೂತೀನಿ ನಾನು. ಹೌದಾ? ಮತ್ತೆ ನೀವು ಆಯ್ತದ ನಿಮ್ ಕೈಲಿ? ಆದ ಈ ದೇಶವೇ ನಮ್ದು ಕಣ್ರಿ. ಅನ್ನ ನಾವು ಜೈ ಜವಾನ್ ಜೈ ಕಿಸಾನ್. ಆಯ್ತಾ? ಗಡಿ ಕಾಯವ, ಅನ್ನ ಹಾಕವ. ನಾ ಇಲ್ದೆ ಈ ದೇಶ ಎಲ್ಲಿದ್ದು? ಆದ್ರೂ ನಿಮ್ಗೆ ಯಾವಾಗ್ಲೂ ಅನ್ಯಾಯ ಆಯ್ತದಲ್ಲ? ನಮ್ಗೆ ಅನ್ಯಾಯ ಅಂದ್ರೆ ನಮ್ಮ ರೈತರು ಕರೆಕ್ಟ್ ಆಗಿದ್ದು ಬಿಟ್ರೆ ಈ ಸರ್ಕಾರನಿಗೆ ಗಡ 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 ಅಂತ ಹೇಳಿ ಗಡ ಅನ್ಬೇಕು. ಇವರು ಕೆಲವರು ಅಸಲಿ, ಕೆಲವರು ನಕಲಿ. ಇವರೆಲ್ಲ ಕೆಲವರು ಸ್ವಲ್ಪ ವಸೂಲಿ, ಕೆಲವರು ಲೇಡೀಸ್ಗೆಲ್ಲ ಫ್ರೀ ಕೊಟ್ಟಿಲ್ವಾ? ಲೇಡೀಸ್ ಫ್ರೀ ಕೊಟ್ಟಾರೆ. ಲೇಡೀಸ್ ಫ್ರೀ ಕೊಟ್ರೆ ಈಗ ಗಂಡಸ್ಗೆ ಅವ್ರು ಏನ್ ಮಾಡ್ತಾರೆ? ಫ್ರೀ ಬಂದೀಗ ಅವ್ರ ಉಪಯೋಗ. ಗಂಡಸ್ಗೆ ಏನಪ್ಪ, ಸಂಘ ಕೊಡ್ತಾ ಎತ್ಗಳು ತೆಗೆದು ಹಸ ತೆಗೆದು ಕೊಡ್ತಾ ಹೊಡ್ಕೊಂಡೋಗಿ ಮೇಯ್ಸೋದು. ಆಯ್ತಾ? ಬಿಸಿಲು ಬೆಂಕಿ ಇಲ್ಲ ಅಂತ ಹಸ ಕರೆಯೋದು, ಮೇಯ್ಸೋದು. ಇವ್ರಿಗೇನ ಬಸ್ ಫ್ರೀ, ದೇವಾಲಯಗಳು ಸುತ್ತಾರೆ. ಬಿಟ್ಟು ಇನ್ನೇನ್ ಸ್ವಾಮಿ, ನಮ್ಗೆ ಈಗ ಟೈಮ್ಗೆ ವ್ಯವಹಾರ ಅಂದ್ರೆ ಟೈಮ್ ಟೇಬಲ್ ಹಾಕಬೇಕು ನಾವು. ಯಾವ ಟೈಮ್ಗೆ ನೀವು ನಮಗೆ ಕೊಡೋದು ಅಂತ ಸರ್ಕಾರ ನೀತಿ ನಿಯಮಗಳನ್ನೀಗ ಕರೆಕ್ಟ್ ಆ ರೀತಿನಲ್ಲಿ ಅನುಸರಣೆ. AR ಕೃಷ್ಣಮೂರ್ತಿ ಕೆಲಸ ಮಾಡಿಸ್ತವ್ರ ಇಲ್ವೋ? ಯಾಕೆ ಬೇಕು ಹಾಗೆ ಮಾಡ್ತಾರೆ. ಯಾರಿಗೆ ಬೇಕು ಅವ್ರಿಗೆ ಮಾಡ್ತಾರೆ. ಅಭಿವೃದ್ಧಿ ಇಲ್ಲ. ಅಭಿವೃದ್ಧಿ ಅಂದ್ರೆ ಹೇಗೆ ಅಂದ್ರೆ ಈಗ ಎಲ್ಲಿ ಅವ್ರಿಗೆ ಸಂಘಟನೆ, ಎಲ್ಲಿ ಕಾರ್ಯಕರ್ತರು ಯಾವ್ದು ಇಂಪ್ರೂವ್ ಮಾಡ್ಬೇಕು ಅದ್ ಮಾಡ್ತಾರೆ. ಸರ್ವತೋಮುಖ ಅಭಿವೃದ್ಧಿ ಇರ್ಬೇಕು. ಸರ್ವತೋಮುಖ ಅಭಿವೃದ್ಧಿ ಇರ್ಬೇಕು. ನಿಮ್ಮ ಹೆಸರೇನಂದ್ರಿ? SP ಪ್ರಭುಸ್ವಾಮಿ. SP ಪ್ರಭುಸ್ವಾಮಿ ಅವರೇ, ಸಕ್ಕತ್ತಾಗಿ ಮಾತಾಡಿದ್ರಿ. ಇನ್ನು ಗಂಟೆಗಟ್ಟಲೆ 24 ಗಂಟೆ ಮಾತಾಡ, ಎಲ್ರು ಮಾತಾಡ್ಬೇಕು. ವೀಕ್ಷಕರೇ, ಇದಾಗಿತ್ತು ಸಂತೆಮರಹಳ್ಳಿಯಲ್ಲಿ ನನ್ನ ಒಂದು ಈ ಏನ್ ನಿಮ್ ಪ್ರಾಬ್ಲಮ್ ಕಾರ್ಯಕ್ರಮ. ಇಲ್ಲಿ ಸಿಕ್ಕಾಪಟ್ಟೆ ಜನ ಸಖತ್ ಪ್ರಾಬ್ಲಮ್ಸ್ ಹೇಳಿದ್ರು. ಈ ಒಂದು ಸಂತೆಮರಹಳ್ಳಿ ಕೊಳ್ಳೇಗಾಲ ಕ್ಷೇತ್ರಕ್ಕೆ ಸೇರುತ್ತೆ. ಸೊ ಹಾಗಾಗಿ ಇಲ್ಲಿ ಕೃಷ್ಣಮೂರ್ತಿ ಅವರ ಬಗ್ಗೆ ಸಾಕಷ್ಟು ಜನ ಅವರ ಅಭಿವೃದ್ಧಿ ಯಾವ ರೀತಿ ಮಾಡ್ತಿದ್ದಾರೆ, ಕೆಲಸ ಹೇಗೆ ಮಾಡ್ತಿದ್ದಾರೆ ಎಲ್ಲವನ್ನೂ ಕೂಡ ಹೇಳಿದ್ರು. ಸೊ ನಾಳೆ ಇದೇ ಚಾಮರಾಜನಗರ ಜಿಲ್ಲೆಯಲ್ಲಿ ಮತ್ತೊಂದು ಜಾಗದಲ್ಲಿ, ಮತ್ತೊಂದು ಕ್ಷೇತ್ರದಲ್ಲಿ ಅಥವಾ ಮತ್ತೊಂದು ಊರಿನಲ್ಲಿ ನಿಮಗೆ ಏನು ನಿಮ್ಮ ಪ್ರಾಬ್ಲಮ್ ಅಂತ ಸಿಗ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ. ಇದು ನಿಮ್ಮ ಧ್ವನಿ.